ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ರಾಯರ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಿನ್ನೆ ಅಂದರೆ ಎಸ್ಟರ್ಡೇ ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಇನ್ನು ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ತಿಂಡಿ ಮಾಡೋಣ ಅಂತ ಬಂದೆ. ತಿಂಡಿಗೆ ಇವತ್ತು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ನಿನ್ನೆ ಸೋಮವಾರ ಏಕಾದಶಿ ಇತ್ತಲ್ಲ, ಇವತ್ತು ದ್ವಾದಶಿ ಐತೆ. ನಿನ್ನೆ ಏಕಾದಶಿಗೆ ರಾಯರಿಗೆ ಒಂದು ಸ್ವಲ್ಪ ನೀರು ತುಳಸಿ ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ. ಹಂಗೆ ಇವತ್ತು ನೈವೇದ್ಯಕ್ಕೆ ಏನಾದರೂ ಮಾಡೋಣ ಅಂತ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಈ ಚಿತ್ರಾನ್ನಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕ್ದೇನೆ ಬೇಗ ದೇವಸ್ಥಾನದ ಪ್ರಸಾದದ ಥರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಬಿಟ್ಟು ಅದನ್ನ ಕಾಯಕ್ಕೆ ಇಟ್ಟಿದ್ದೆ. ಅದು ಕಾಯ್ದ ಮೇಲೆ ಒಂದು 4 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಮತ್ತೆ ಒಂದು ಸ್ವಲ್ಪ ಉದ್ದಿನಬೇಳೆ, ಕಡಲೆ ಬೀಜ ಇವನ್ನೆಲ್ಲ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಕಡಲೆ ಬೀಜನೂ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ. ಇವಾಗ ಕಡಲೆ ಬೀಜ ಫ್ರೈ ಆಗೈತಲ್ಲ, ಅದಕ್ಕೆ ಒಂದೆರಡು ಹಚ್ಚಿಕೊಂಡಿರೋವು ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿನೂ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ರಿ. ನಾನೊಂದು 8ರಿಂದ 10 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿನೂ ಈ ಥರ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಅಡುಗೆ ಅರಿಶಿನ, ಹಂಗೆ ಇದ್ರ ಜೊತೆಗೇನೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಎಲ್ಲ ಇದನ್ನ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಈ ಥರ ಇನ್ನೊಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ರೆಡಿ ಆಯಿತು ಚಿತ್ರಾನ್ನದ ಗೊಜ್ಜು. ಈ ಥರ ಮಕ್ಕಳು ಲಂಚ್ ಬಾಕ್ಸಿಗೂ ಅಷ್ಟೇ ಬೇಗನೆ ಮಾಡ್ಬೋದು ಚಿತ್ರಾನ್ನದ ಗೊಜ್ಜು. ಯಾವಾಗಾದರೂ ದೇವ್ರ ಮನೇಲಿ ದೇವ್ರ ಪೂಜೆಗೆ ನೈವೇದ್ಯಕ್ಕೆ ಇಡಬೇಕು ಅಂದ್ರೂ ಈ ಥರ ಮಾಡಿ ಇಡ್ಬೋದು. ಇನ್ನು ಇವಾಗ ಗೊಜ್ಜು ರೆಡಿ ಆಗೈತೆ. ಇನ್ನು ಅದನ್ನು ಆಫ್ ಮಾಡಿದೆ ಗ್ಯಾಸ್ ಸ್ಟವ್ನ. ಹಾಗೆ ರೈಸು ಮಾಡಿ ಇಟ್ಟಿದ್ದೆ. ರೈಸೂ ಎಲ್ಲ ಚೆನ್ನಾಗಿ ಬಿಡಿಯಾಗಿತ್ತು. ನಮ್ಮನೇಲಿ ನಾವು ವೈಟ್ ರೈಸ್ನ ಕುಕ್ಕರಲ್ಲೆಲ್ಲ ಮಾಡಲ್ಲ, ಈ ಥರ ಪಾತ್ರೆಯಲ್ಲೇನೆ ಮಾಡೋದು. ಅಕ್ಕಿ ಎಲ್ಲ ತೊಳೆದಾಕ್ಬಿಟ್ಟು ಆಮೇಲೆ ಉಪ್ಪು ಎಲ್ಲ ಹಾಕಿ ಗಂಜಿ ಬಸ್ಬಿಟ್ಟು ಆ ಥರ ಕುಂಬಳಕ್ಕೆ ಇಟ್ಬಿಟ್ಟು ಮಾಡಿದ್ರೆ ಈ ಥರ ಇಷ್ಟಪಟ್ಟು ತಿಂತಾರೆ. ಕುಕ್ಕರಲ್ಲಿ ಇಟ್ರು ಅನ್ನ ಬೇಗನೆ ಆಗ್ತದೆ, ಆದರೆ ನಮ್ಮನೇಲಿ ಎಲ್ಲರೂ ಈ ಥರ ಇಷ್ಟಪಡ್ತಾರೆ ಗಂಜಿ ಬಸ್ಬಿಟ್ಟು ಮಾಡೋ ಅನ್ನನ. ಇನ್ನು ಗೊಜ್ಜುನು ರೆಡಿ ಆಗೈತಲ್ಲ, ಅನ್ನನೂ ಸ್ವಲ್ಪ ಆರ್ಕೊಂಡಿತ್ತು. ಇವಾಗ ಅನ್ನನೂ ಗೊಜ್ಜಿಗೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಮೊದಲಿಗೆ ಹುಡುಗರಿಗೆ ಮತ್ತೆ ನೈವೇದ್ಯಕ್ಕೆ ಇಡಕ್ಕೆ ಅಂತ ಹೇಳಿ ಕಲಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕಿ ಗೊಜ್ಜು ಎತ್ತಿಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕ್ದಂಗೆ ಮಾಡಿರೋ ಚಿತ್ರಾನ್ನ ನಮ್ಮ ಹುಡುಗರಿಗೂ ಎಲ್ಲರಿಗೂ ಇಷ್ಟ. ಹಾಗೆ ಅವ್ರ ಸ್ಕೂಲಲ್ಲೂ ಅಷ್ಟೇ, ಅವ್ರ ಫ್ರೆಂಡ್ಸ್ಗಳಿಗೂ ಎಲ್ಲರಿಗೂ ಇಷ್ಟ. ಇದು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ, ಒಂದು ಸ್ವಲ್ಪ ಆ ಥರನೇ ಇರ್ತದೆ ಟೇಸ್ಟ್ ಇದು ಚಿತ್ರಾನ್ನದ್ದು. ಇನ್ನು ಇವಾಗ ಅನ್ನನೂ ಎಲ್ಲ ಹಾಕಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣು ಹಚ್ಬಿಟ್ಟು ಅದ್ರ ರಸನೂ ಹಿಂಡಿಕೊಂಡಿದ್ದೀನಿ. ಅನ್ನ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡು ಒಂದು ಸ್ವಲ್ಪ ನಿಂಬೆ ರಸ ಹಾಕೊಂಡು ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೀಟಾಗಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು. ಸಾಲ್ಟ್ ಏನಾದರೂ ಕಮ್ಮಿ ಆಗಿದ್ರೆ ಇವಾಗೆ ನೋಡ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ರಿ. ಇನ್ನು ಚಿತ್ರಾನ್ನನೂ ರೆಡಿ ಆಯ್ತು. ಈ ಚಿತ್ರಾನ್ನದ ರೆಸಿಪಿನ ನೀವು ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡ್ರಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಿನ್ನೆ ಏಕಾದಶಿ ಇತ್ತಲ್ಲ, ಇವತ್ತು ದ್ವಾದಶಿ ಐತಲ್ಲ, ನೈವೇದ್ಯಕ್ಕೆ ಬೇಕು ಅಂತಾನೆ ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕ್ದಂಗೆ ಚಿತ್ರಾನ್ನ ಮಾಡಿರೋದು. ಇವಾಗ ಮೊದಲಿಗೆ ರಾಯರಿಗೆ ನೈವೇದ್ಯಕ್ಕೆ ಅಂತ ಎತ್ತಿಡ್ತಾ ಇದ್ದೀನಿ. ದೇವ್ರ ಮನೇಲಿ ಇದ್ದವು ಹೂವು ಎಲ್ಲ ತೆಗ್ದಾಕಿ ದೇವ್ರ ಮನೆಗೂ ಹೂವು ಎಲ್ಲ ಇಟ್ಟು ದೇವ್ರ ಮನೇನು ರೆಡಿ ಮಾಡಿದ್ದೀನಿ. ಇನ್ನು ಪೂಜೆ ಒಂದು ಮಾಡಬೇಕು, ಹುಡುಗರ್ನೆಲ್ಲ ಸ್ಕೂಲಿಗೆ ಕಳಿಸಿ. ಈ ಚಿತ್ರಾನ್ನ ಅಂತೂ ನಂಗೂ ತುಂಬಾ ಇಷ್ಟ. ದೇವಸ್ಥಾನಗಳಲ್ಲಿ ಕೊಡ್ತಾರಲ್ಲ ಪ್ರಸಾದ, ಒಂದು ಸ್ವಲ್ಪ ಟೇಸ್ಟ್ ಆ ಥರನೇ ಇರ್ತದೆ. ಇವಾಗ ಮಾಡಿರೋ ಈ ಚಿತ್ರಾನ್ನದ ರೆಸಿಪಿ ನಾನು ಎಲ್ಲಾದ್ರೂ ದೇವಸ್ಥಾನಗಳಲ್ಲಿ ಪ್ರಸಾದ ಹಂಚ್ಬೇಕು ಅಂತ ಅಂದಾಗ ಒಂದು 2-3 kg ಕ್ವಾಂಟಿಟಿಯಲ್ಲಿ ಮಾಡುವಾಗ ಈ ಥರನೇ ಮಾಡೋದು. ನೀವು ಎಲ್ಲಾದ್ರೂ ದೇವಸ್ಥಾನಗಳಲ್ಲಿ ಯಾವುದಾದ್ರೂ ಪ್ರಸಾದ ಮಾಡ್ಬಿಟ್ಟು ಹಂಚ್ಬೇಕು ಅಂತ ಇದ್ರೆ ಈ ಥರ ಒಂದು 2-3 kg ಕ್ವಾಂಟಿಟಿಯಲ್ಲಿ ಚಿತ್ರಾನ್ನ ಮಾಡ್ಬಿಟ್ಟು ಹಂಚಿ ನೋಡ್ರಿ. ನಿಜವಾಗ್ಲೂ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ. ಈ ಚಿತ್ರಾನ್ನಕ್ಕಿನ್ನ ನಿಂಬೆಹಣ್ಣಿಗಿನ್ನ ಮಾವಿನಕಾಯಿ ಸೀಸನ್ ಇದ್ರೆ ಮಾವಿನಕಾಯಿ ಹಾಕಿ ಮಾಡಿದ್ರೆ ಇನ್ನ ಟೇಸ್ಟ್ ಅಂತೂ ಸಖತ್ತಾಗಿರ್ತದೆ. ಇಲ್ಲ ಎಳ್ಳಿಕಾಯಿ ಇದ್ರೆ ಎಳ್ಳಿಕಾಯಿ ರಸನೂ ಹಾಕೊಬೋದು, ಅದ್ರ ಟೇಸ್ಟ್ ಚೆನ್ನಾಗಿರ್ತದೆ. ಇನ್ನು ಇವಾಗ ಹುಡುಗರ್ಗೆ ಬಾಕ್ಸು ಎಲ್ಲ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇವಾಗಿನ್ನ ಅವ್ರಿಗೂ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಇವ್ರಿಗೆ ತಿಂಡಿ ಎಲ್ಲ ಮಾಡಿ ಇವ್ರಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇವ್ರಿಗೂ ತಿನ್ನಿಸಿ ಇವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ. ಬೆಲ್ ಹೊಡಿಯೋದು 9:45ಕ್ಕೆ. ಇವತ್ತಾಗಲೇ ಟೈಮು 9:15 ಆಗೋಗಿತ್ತು. ಇವತ್ತು ಮಂಗಳವಾರ ಅಲ್ವಾ, ಎಲ್ಲರದು ಸ್ನಾನನೂ ಇತ್ತು. ಇವಾಗ ಚೋಳಿ ಟೈಮ್ ಬೇರೆ, ಹುಡುಗರು ಸ್ವಲ್ಪ ಲೇಟೇ ಆಗ್ತದೆ ಎದ್ದೇಳೋದು. ಇವರು ಎಲ್ಲ ರೆಡಿಯಾಗಿ ತಲೆಗಳು ಎಲ್ಲ ಬಾಚಿಸ್ಕೊಂಡು ಶೂಗಳೆಲ್ಲ ಹಾಕೊಂಡು ಲಂಚ್ ಬ್ಯಾಗು ತಗೊಂಡು ಹೋದ್ರು ಸ್ಕೂಲ್ಗೆ. ನಾನು ಬೆಳಗ್ಗೆನೆ ಸ್ನಾನ ಮಾಡಿದ್ರು ಇನ್ನು ಫೇಸಿಗೆ ಒಂದು ಮಾಯ್ಶ್ಚರೈಸರ್ ಹಚ್ಕೊಳಕ್ಕೂ ಟೈಮ್ ಸಿಕ್ಕಿರಲಿಲ್ಲ. ತಿಂಡಿ ಮಾಡಿ ಇನ್ನು ಅವ್ರನ್ನೆಲ್ಲ ಸ್ಕೂಲಿಗೆ ಕಳ್ಸೋದೇ ಆಗಿತ್ತು. ಅವ್ರನ್ನ ಸ್ಕೂಲಿಗೆ ಕಳಿಸಿ ನಾನು ಫೇಸ್ ವಾಶ್ ಮಾಡ್ಕೊಂಬಂದು ಫೇಸ್ಗೆ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊಂಡು ಹಾಗೆ ಒಂದು ಸ್ವಲ್ಪ ಲಿಪ್ ಬಾಮು, ಒಂದು ಸ್ಟಿಕ್ಕರು, ಕುಂಕುಮ, ಅರಿಶಿನ ಎಲ್ಲ ಇಕ್ಕೊಂಡು ಇನ್ನು ನಾನು ರೆಡಿ ಆದೆ. ಪೂಜೆ ಮಾಡ್ಬೇಕು ಇವಾಗ. ಇನ್ನು ಒಲೆ ಎಲ್ಲ ಒರೆಸಿ ಒಲೆಗೂ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಒಲೆನೂ ರೆಡಿ ಮಾಡಿದೆ. ಅಡುಗೆ ಮನೆಯೂ ಎಲ್ಲ ಒರೆಸಿ ಅಡುಗೆ ಮನೆಯೂ ಕ್ಲೀನ್ ಮಾಡಿದ್ದೀನಿ.
ನಾನು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಒಲೆಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಾಗೆ ಹೊಸ್ಲಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ತಂಗಿನೂ ಎಲ್ಲ ಕಸ ಗುಡಿಸ್ನೆಲ್ಲ ಒರೆಸಿದ್ರು. ಪೂಜೆಗೂ ಎಲ್ಲ ಬೆಳಗ್ಗೆನೆ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ನೈವೇದ್ಯಕ್ಕೂ ಇವತ್ತು ನಿನ್ನೆ ರಾಯರ ಏಕಾದಶಿ ಇತ್ತಲ್ಲ, ಉಪವಾಸ ಇದ್ರಲ್ಲ, ನೈವೇದ್ಯಕ್ಕೆ ಅಂತ ಏನು ಚಿತ್ರಾನ್ನ ಮಾಡಿದ್ನಲ್ಲ ಅದನ್ನೇ ಇಟ್ಟಿದ್ದೀನಿ. ಇನ್ನು ಪೂಜೆ ಒಂದು ಮಾಡಬೇಕು. ದೇವ್ರ ದೀಪನೂ ಹಚ್ಚಿ ಧೂಪ ಎಲ್ಲ ಬೆಳಗ್ಗೆ ಇವಾಗ ಪೂಜೆನೂ ಮಾಡ್ತಾ ಇದ್ದೀನಿ. ಇವಾಗ ಒಳಗಡೆ ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿ ಹಾಗೆ ಹೊಸ್ಲಿಗೆ ಆಚೆ ತುಳಸಿ ಕಟ್ಟೆ ಹತ್ರನೂ ಎಲ್ಲ ಪೂಜೆ ಮಾಡಿದೆ. ಕೆಳಗಡೆ ಮನೆಯಲ್ಲೂ ಪೂಜೆ ಮಾಡಿದ್ದೆಲ್ಲ ಆಯಿತು. ಇವಾಗ ಮೇಲ್ಗಡೆ ಮನೆಯಲ್ಲಿ ಒಂದು ಸ್ವಲ್ಪ ಫೋಟೋ ಅವೆ, ಆ ಫೋಟೋಗಳಿಗೆ ಪೂಜೆ ಮಾಡೋಣ ಅಂತ ಒಂದು ಸ್ವಲ್ಪ ಹೂವು ಎಲ್ಲ ತಗೊಂಡು ಬಂದೆ ಪೂಜೆ ಮಾಡೋಕ್ಕೆ. ನಾನು ರಾಯರನ್ನ ನಂಬಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಮೊದಲನೇ ಸರಿ ತಗೊಂಡಿರೋ ಫೋಟೋ ಇದು, ಫಸ್ಟ್ನೇ ಫೋಟೋ. ಇದಕ್ಕೆ ನೆನ್ನೆ ಏಕಾದಶಿ ಇತ್ತಲ್ಲ, ಒಂದು ಸ್ವಲ್ಪ ತುಳಸಿ ಇಟ್ಟು ಪೂಜೆ ಮಾಡಿದ್ದೆ. ಇವಾಗ ತುಳಸಿ ಇಟ್ಟಿರೋ ತೆಗ್ದಾಕಿ ಒಂದು ಸ್ವಲ್ಪ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿ ಧೂಪನೂ ಹಚ್ಚಿ ಪೂಜೆ ಎಲ್ಲ ಮಾಡಿ ಇನ್ನು ಮತ್ತೆ ಇವಾಗ ಕೆಳಗೆ ಬಂದೆ. ಬೆಳಗ್ಗೆಯಿಂದ ಕಾಫಿ ಕುಡ್ದಿರ್ಲಿಲ್ಲ, ಇವಾಗ ಕಾಫಿ ಕುಡಿಯೋಣ ಅಂತ ಒಂದು ಸ್ವಲ್ಪ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಇನ್ನು ಹಾಲು ಕಾಯ್ತು. ನಾನು ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಾನೊಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿಯೋ ಅಷ್ಟರಲ್ಲಿ ಆಗ್ಲೇ ಟೈಮ್ 10:15 ಆಗಿತ್ತು. ನಾನು ಮಾತ್ರ ಅಲ್ಲ, ಎಷ್ಟೋ ಜನ ಅಮ್ಮಂದಿರ ಲೈಫ್ ಎಲ್ಲ ಸೇಮ್ ಇದೇ ತರನೇ ಇರ್ತದೆ. ಹುಡುಗರ್ನೆಲ್ಲ ಸ್ಕೂಲಿಗೆ ಕಳಿಸಿ ಅವರು ಕೆಲಸ ಪೂಜೆ ಎಲ್ಲ ಮಾಡಿ ಅವರು ಕಾಫಿ ಟೀ ಎಲ್ಲ ಕುಡಿಯೋ ಅಷ್ಟೊತ್ತಿಗೆ 10 ಗಂಟೆ ಆಗ್ತದೆ. ಇನ್ನು ತಿಂಡಿ ತಿನ್ನೋ ಅಷ್ಟರಲ್ಲಿ ಆಗಲೇ ಟೈಮ್ 12 ಗಂಟೆನೇ ಆಗಿರ್ತದೆ. ಆಗಲೇ ಎಲ್ಲ ತಣ್ಣಗೂ ಆಗಿರ್ತದೆ. ನಾನು ಕಾಫಿ ಕುಡಿದು ಒಂದು ಸ್ವಲ್ಪ ಬಟ್ಟೆ ಇದ್ದೋ ಬಟ್ಟೆಗಳು ಒಗ್ಯೋಣ ಅಂತ ಬಂದೆ. ನನಗೆ ಬಟ್ಟೆಗಳು ಜಾಸ್ತಿ ಲಾಟ್ ಇಕ್ಕೊಂಡು ಒಗ್ಯೋಕ್ಕಾಗಲ್ಲ. ನನಗೇನಿದ್ರು ಅವತ್ತಲು ಬಟ್ಟೆ ಅವತ್ತೇ ಒಗ್ದಾಕ್ ರೂಢಿ. ಅದಕ್ಕೆ ನಾನು ಅವತ್ತಲು ಬಟ್ಟೆಗಳೆಲ್ಲ ಅವತ್ತೇ ಒಗ್ದಾಕ್ಬಿಡ್ತೀನಿ. ವಾಷಿಂಗ್ ಮಿಷಿನ್ ಐತೆ ನಮ್ಮ ಮನೇಲಿ. ನಾನು ವಾಷಿಂಗ್ ಮಿಷಿನ್ಗೇನು ಅಷ್ಟೊಂದು ಹಾಕಲ್ಲ ಬಟ್ಟೆನ. ಅವತ್ತು ಕೈಯಲ್ಲೇ ಒಗಿತೀನಲ್ಲ, ಯಾವಾಗಲಾದ್ರೂ ರೇರ್ ಅಷ್ಟೇ ನಾವು ವಾಷಿಂಗ್ ಮಿಷಿನ್ಗೆ ಹಾಕೋದು. ಈ ನಡುವೆಯಿಂದ ಬರೀ ಇಬ್ನಿ ಬೀಳೋದು ಚಳಿನೇ ಆಗೈತೆ, ಸರಿಯಾಗಿ ಬಿಸಿಲೇ ಬರ್ತಿರ್ಲಿಲ್ಲ. ಇವತ್ತೇನೋ ಒಂದು ಸ್ವಲ್ಪ ಬಿಸಿಲು ಚೆನ್ನಾಗಿ ಬಂದೈತೆ. ನಮ್ಮನೇಲಿ ನಾವು ವಾಷಿಂಗ್ ಮಿಷಿನ್ ಯಾಕೆ ಯಾವಾಗಲೂ ಯೂಸ್ ಮಾಡಲ್ಲ ಅಂದರೆ, ನಮ್ಮನೇಲಿ ನಮ್ಮ ಅಪ್ಪ ಮತ್ತು ನಮ್ಮ ಮನೆಯವ್ರು ಹೋಗೋದು ಗಾರೆ ಕೆಲಸಕ್ಕೆ, ಅವ್ರ ಬಟ್ಟೆಗಳು ಕೈಯಲ್ಲೇ ಒಗಿಬೇಕು. ಅವರು ಸಿಮೆಂಟಲ್ಲೆಲ್ಲ ಆಡ್ ಬಂದು ಡೈಲಿ ಸ್ನಾನ ಮಾಡಿ ಅವರು ಬಟ್ಟೆಗಳು ಬಿಚ್ಚಾಕ್ತಾರಲ್ಲ. ಇನ್ನು ಅವ್ರವ್ ಬೇರೆ ನಮ್ಮವ್ ಬೇರೆ ಏನು ಒಗ್ಯೋದು ಅಂತ ಹೇಳಿ ಎಲ್ಲರವು ಕೈಯಲ್ಲೇ ಒಗ್ದಾಕೋದು. ಇನ್ನು ಬಟ್ಟೆಗಳು ಒಗ್ದಾಕಿತ್ತು ಎಲ್ಲ ಆಯಿತು. ಇನ್ನು ಇವಾಗ ಬಟ್ಟೆನೂ ಎಲ್ಲ ಒಂದ್ಸರಿ ಕಂಫರ್ಟ್ ಹಾಕಿ ನೀರಲ್ಲೆಲ್ಲ ಜಾಲಿಸ್ಕೊಂಡು ಎಲ್ಲ ನೀಟಾಗಿ ಒಂದು ಟಬ್ಗೆ ಹಾಕಿ ಇಕ್ಕಿದ್ದೀನಿ. ಬಟ್ಟೆ ಒಗ್ದಿರೋ ಹತ್ರ ಇವಾಗೆಲ್ಲ ಒಂದು ಸ್ವಲ್ಪ ಜಾಲಿಸಿರೋ ನೀರಿದ್ವಲ್ಲ, ನೀರನ್ನೆಲ್ಲ ಉಯ್ದ್ಬಿಟ್ಟು ಒಂದು ಸ್ವಲ್ಪ ಇವಾಗ ಸೋಪು ನಿರ್ಮಾ ಪುಡಿ ಚೇರು ಎಲ್ಲ ಎತ್ತಿಕ್ಬಿಟ್ಟು ಇನ್ನು ಇವಾಗ ಬಟ್ಟೆಗಳು ಒಣಗಾಕೋಣ ಅಂತ ಬಂದೆ. ಬಟ್ಟೆಗಳು ಎಲ್ಲ ಒಗ್ದು ಒಣಗಾಕಿನ ಕೆಳಗೆ ಬಂದೆ. ಮತ್ತೇನು ತಿಂಡಿ ಎಲ್ಲ ತಿಂದು ಒಂದು ಸ್ವಲ್ಪ ಹಾರಗಳು ಮಾಡೋದಿತ್ತು, ಹಾರ ಮಾಡೋಣ ಅಂತ ಕೂತ್ಕೊಂಡೆ. ಒಂದು ಸ್ವಲ್ಪ ಇದ್ದ ಹಾರಗಳು ಮಾಡವು. ಇನ್ನು ಲಾಸ್ಟಿಗೆ ತೋರಿಸ್ತೀನಿ ಹಾರ ಹೆಂಗೆ ಮಾಡಿರೋದು ಅಂತ. ಇದೇ ಮಾಡಿರೋದು ಹಾರ, ರೆಡ್ ಕಲರಲ್ಲಿ. ಇದನ್ನ ಕೊಟ್ಟಿದ್ರಿ ಸರಿ, ಇದನ್ನೇ ಮಾಡಿದ್ದು. ಇದೊಂದು ಸ್ವಲ್ಪ ಫೋಲ್ಡಿಂಗ್ ಕಷ್ಟ ಐತೆ, ಒಂದು ಸ್ವಲ್ಪ ಲೇಟ್ ಆಯ್ತು ಮಾಡೋದು. ಇವತ್ತು 5 ಹಾರ ಅಷ್ಟೇ ಮಾಡಿತ್ತು. ಇನ್ನು ಹುಡುಗರು ಸ್ಕೂಲಿಂದ ಬರೋ ಟೈಮ್ ಆಯಿತು. ಇದೊಂದು ಸ್ವಲ್ಪ ಒಂದು ಉಲ್ಟಾ ಫೋಲ್ಡಿಂಗ್ ಮಾಡಬೇಕು, ಒಂದು ಸೀದಾ ಫೋಲ್ಡಿಂಗ್ ಮಾಡಬೇಕು. ಅದಕ್ಕೆ ಇದು ಮಾಡೋದೊಂದು ಸ್ವಲ್ಪ ಲೇಟ್ ಆಯಿತು. ಇನ್ನೊಂದು ಚಕ್ರದ್ದು ಕೊಡ್ತಿದ್ರು, ಅದಾದರೆ ಬೇಗ ಮಾಡ್ಬೋದಿತ್ತು. ಇನ್ನು ಟೈಮು 5:15 ಆಯಿತು. ಇನ್ನು ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ. ಹುಡುಗರು ಕಾಫಿ ಕಾಯಿಸ್ಕೊಡೋಣ ಅಂತೇಳಿ. ಇನ್ನು ಅವರು ಬಂದು ಎಲ್ಲ ಹೋಮ್ವರ್ಕ್ ಬರ್ಕೊಂಡು ಕುಂತಿದ್ರು. ಹಾಗೆ ಒಂದು ಸ್ವಲ್ಪ ಸುಕ್ಕ ಪೂರಿ ತಂದಿದ್ರು ನಮ್ಮ ಮನೆಯವರು. ಅವ್ರಿಗೆಲ್ಲರಿಗೂ ಇವಾಗ ಟೀನು ಕಾಯಿಸ್ಕೊಟ್ಟಿದ್ದೆ. ಇವಾಗ ಎಲ್ಲರೂ ಸುಕ್ಕ ಪೂರಿ ತಂದಿದ್ರಲ್ಲ, ಅದನ್ನು ಚೀಯರ್ಸ್ ಅನ್ಕೊಂಡು ನಮ್ಮ ಅಕ್ಕನ ಮಕ್ಕಳು ಮತ್ತು ನನ್ನ ಮಕ್ಕಳು ನನ್ನ ತಂಗಿ ಎಲ್ಲರೂ ಕೂತ್ಕೊಂಡು ಪಾನಿಪುರಿ ಪಾರ್ಟಿ ಮಾಡ್ತಾಯಿದ್ರು. ಹುಡುಗರಿಗೂ ಅಷ್ಟೇ ಜಾಸ್ತಿ ಈ ಥರ ಆಚೆಗಡೆ ಫುಡ್ ಎಲ್ಲ ಏನು ಕೊಡ್ಸಲ್ಲ. ಯಾವಾಗಲಾದ್ರೂ ಒಂದೊಂದ್ಸರಿ ಅವ್ರು ಕೇಳಿದಾಗ, ರೇರಾಗಿ ಕೇಳಿದಾಗ ಅಷ್ಟೇ ತರಿಸ್ಕೊಡೋದು. ಇವಾಗ ಕ್ಯಾಮ್ರಾಗೂ ತೋರಿಸ್ತಾ ಇದ್ರು ಎಲ್ಲರೂ. ಇನ್ನು ಇವಾಗ ಅಡುಗೆ ಮಾಡೋ ಟೈಮು ಆಗಲೇ 7:15 ಆಗಿತ್ತು. ಇನ್ನು ಇವತ್ತಿನ ಅಡುಗೆಗೆ ಏನು ಮಾಡಿದ್ದೀನಿ ಅಂದರೆ, ಇವತ್ತೊಂದು ಸ್ವಲ್ಪ ಕೈಗೊಜ್ಜು ಮಾಡೋಣ ಅಂತೇಳಿ ಬದನೆಕಾಯಿ ಟೊಮೊಟೊ ಅವೆಲ್ಲ ಬೇಯಿಸಿ ಕೈಗೊಜ್ಜು ಮಾಡಿದ್ದೀನಿ. ಹಂಗೆ ಗೊಜ್ಜಿಗೆ ನೆಂಚ್ಕೊಳಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ಎಗ್ ಬುರ್ಜಿ ಮಾಡಿದ್ದೀನಿ. ಮೊಟ್ಟೆಗೆ ಏನು ಈರುಳ್ಳಿ ಅವೆಲ್ಲ ಏನು ಹಾಕ್ದಂಗೆ ಹಂಗೆ ಒಂದು ಸ್ವಲ್ಪ ಹುರಿದು ಎಗ್ ಬುರ್ಜಿ ಮಾಡಿದ್ದೀನಿ. ಇನ್ನೊಂದು ಕಡೆಗೆ ಹಸಿಟ್ಟು ಹಾಕಿ ಮುದ್ದೆ ತೊಳಸ್ಬೇಕು, ಮುದ್ದೆ ತೊಳ್ಸೋಕ್ಕೂ ಇಟ್ಟಿದ್ದೀನಿ. ಹಾಗೆ ಹುಡುಗರಿಗೆಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಎಗ್ ರೈಸು ಮಾಡಿದ್ದೀವಿ. ಈ ಚಳಿಗೆ ಬಿಸಿ ಮುದ್ದೆ, ಕೈಗೊಜ್ಜು, ಮೊಟ್ಟೆ ಪಲ್ಯ, ಎಗ್ ರೈಸ್ ಅಂತೂ ಸೂಪರ್ ಕಾಂಬಿನೇಷನ್. ಇವತ್ತಿನ ಈ ವ್ಲಾಗ್ ಇಷ್ಟೇ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.